ರಾಮು ಮತ್ತು ಶ್ಯಾಮು ತುಂಬ ಪ್ರೀತಿಯ ಗೆಳೆಯರು. ಶಾಲೆಯಲ್ಲಿ ಒಂದೇ ಕಡೆ ಬೆಂಚಿನಲ್ಲಿ ಕೂತ್ಕೊಳ್ತಕ್ಕಂಥವರು, ಆಡುವವರು, ಕೂಡಿ ಓದುವವರು, ಹಾಗೆ ಭಾಳ ಅನ್ಯೋನ್ಯರಾಗಿ ಇದ್ದರು. ರಾಮು ಆ ಶಾಲೆಯ ಶಿಕ್ಷಕರ ಮಗ. ತುಂಬ ಒಳ್ಳೆಯವನೇ. ಶಿಕ್ಷಕರು ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದರು ಅವನಿಗೆ. ಎಲ್ಲರನ್ನೇ ಬೆರೆಯುತ್ತಿದ್ದ, ಅಭ್ಯಾಸ ಮಾಡ್ತಿದ್ದ, ಆಟ ಪಾಠಗಳಲ್ಲೂ ಮುಂದಿದ್ದ. ಶ್ಯಾಮನು ಕೂಡ ಹಾಗೆ ಅವರೊಂದಿಗೆ. ಹಾಗಾಗಿ ಒಂದೇ ಇಬ್ಬರು ಸಮಾನರೇ ಇದ್ದದರಿಂದ ಅವರಲ್ಲಿ ಗೆಳೆತನವೂ ಕೂಡ ಒಳ್ಳೆಯದಾಗಿ ಇತ್ತು. ಒಂದು ದಿನ ರಾಮು ತನ್ನ ತಂದೆ ಅಂದರೆ ಶಿಕ್ಷಕರು ಅವರೊಂದಿಗೆ ಶ್ಯಾಮುವಿನ ಮನೆಗೆ ಬರ್ತಾರೆ. ಶ್ಯಾಮುವಿಗೆ ಭಾಳ ಸಂತೋಷ ಆಗ್ತದೆ. ನಿಮಗೆಲ್ಲ ಗೆಳೆಯರ ಮನೆಗೆ ಬಂದರೆ ಎಷ್ಟು ಸಂತೋಷ ಆಗ್ತದೆ. ಹಾಗೆ ಅವನಿಗೆ ಸಂತೋಷ ಆಯಿತು. ಅಯ್ಯೋ, ನಮ್ಮ ಗುರುಗಳೂ ಬಂದಿದ್ದಾರೆ, ಭಾಳ ಸಂತೋಷ. ತಂದೆ ತಾಯಿಯವರಿಗೆ ಹೇಳ್ದ, ನಮ್ಮ ಗುರುಗಳು, ನನ್ನ ಗೆಳೆಯ ಇವನು ರಾಮು, ಅವರಿಗೆ ಚಹಾ ಮಾಡಿಕೊಡ್ಬೇಕು, ತಿಂಡಿ ಕೊಡಬೇಕು. ಆಯಿತು. ಅಪ್ಪ ಅಮ್ಮನೂ ಕೂಡ ಭಾಳ ಸಂತೋಷದಿಂದ ಅವರನ್ನು ಉಪಚರಿಸಿದರು. ಭಾಳಷ್ಟು ಅವರಿಗೆ ಮಾತನಾಡಿದರು. ಶ್ಯಾಮನು ಮಾತನಾಡಿದ. ನಂತರದಲ್ಲಿ ರಾಮು ಮತ್ತು ತಂದೆಯಾದ ಶಿಕ್ಷಕರು ಅವರ ಮನೆಗೆ ಹೋದರು. ಮಾರನೇ ದಿನ ಶ್ಯಾಮು ತನ್ನ ತಂದೆಯೊಂದಿಗೆ ಒಂದು ಆಸ್ಪತ್ರೆಗೆ ಯಾರೋ ಒಬ್ಬರು ಸಮೀಪದ ಬಂಧುಗಳಿಗೆ ತೊಂದರೆಯಾಗಿದೆ ಎಂಬುದನ್ನು ಕೇಳಿ ನೋಡಲಿಕ್ಕೆ ಹೋಗ್ತಾರೆ. ಹೋಗುವಷ್ಟರಲ್ಲಿ ಒಂದು ಕೋಣೆಯಲ್ಲಿ ಈ ಶಿಕ್ಷಕರು ಮತ್ತು ರಾಮು ಇರ್ತಾರೆ. ರಾಮುಗೆ ಏನೋ ಪೆಟ್ಟಾಗಿರ್ತದೆ, ಅವನಿಗೆ ಕಾಲಿಗೆ ಬ್ಯಾಂಡೇಜ್ ಆಗಿರ್ತಾರೆ. ಹೋಗಿ ಶ್ಯಾಮು ಮತ್ತು ಅವನ ತಂದೆಯವರು ನೋಡ್ತಾರೆ. ಏನಾಯ್ತು ರೀ, ಏನಾಯಿತು? ಶ್ಯಾಮು ಕೇಳಿದ. ಶ್ಯಾಮುವಿನ ತಂದೆಯೂ ಕೇಳಿದ. ಏನಿಲ್ಲ ಗೆಳೆಯ ಅಂದವ ರಾಮು. ಆಗ ಅಲ್ಲೇ ಸಮೀಪದಲ್ಲಿದ್ದಂತಹ ರಾಮುವಿನ ತಂಗಿ ಹೇಳಿದ್ಲು, ಅಯ್ಯೋ, ಇವನು ಹೇಳುವುದಿಲ್ಲ. ಶ್ಯಾಮು, ನಿನ್ನೆ ನಿಮ್ಮನೆಗೆ ಹೋಗಿದ್ವಲ್ಲ, ಹೋದವಾಗ ನಿಮ್ಮನೆ ಮೆಟ್ಟಿಲಿನ ಮೇಲೆ 2 ಬಾಳೆಹಣ್ಣಿನ ಸಿಪ್ಪೆ ಬಿದ್ದಿತ್ತಂತೆ. ಯಾರೋ ತಿಂದವರು ಅಲ್ಲೇ ಒಗೆದು ಹೋಗಿದ್ದರು. ನನ್ನ ಅಣ್ಣನಿಗೆ ಅದು ತಿಳಿಯದೆ ಅದರ ಮೇಲೆ ಕಾಲಿಟ್ಟ. ಅವನ ಮೆಟ್ಟಿಲಿನಿಂದ ಜಾರಿ ಕೆಳಗೆ ಬಿದ್ದ. ಕಾಲು ಸಣ್ಣ ಫ್ರ್ಯಾಕ್ಚರ್ ಆಗಿದೆ. ಹಾಗಾಗಿ ಸರಿಯಾಗಿ ಹೊಲಿಗೆ ಹಾಕಿ ಬ್ಯಾಂಡೇಜ್ ಹಾಕಿದ್ದಾರೆ. ಇನ್ನು 15 ದಿನ ಆರಾಮ ತೆಗೆದುಕೊಳ್ಬೇಕು ಎಂಬುದಾಗಿ ವೈದ್ಯರು ಹೇಳಿದ್ದಾರೆ ಎಂಬುದಾಗಿ ಆ ತಂಗಿ ಹೇಳಿದರು. ಆಗ ಶ್ಯಾಮುವಿಗೆ ಭಾಳ ದುಃಖವಾಯಿತು. ಇದು ತಿಂದು ನಾನೇ ಬಾಳೆಹಣ್ಣನ್ನು ಮೆಟ್ಟಿಲ ಮೇಲೆ ಎಸೆದಿದ್ದೆ. ನನ್ನ ತಂದೆ ದಿನಾಲೂ ಹೇಳ್ತಾರೆ ಹಾಗೆ ಎಸಿಬಾರ್ದು, ತಾಯಿಯೂ ಹೇಳ್ತಾರೆ ಎಸಿಬಾರ್ದು ಅಂತೇಳಿ. ಆದರೂ ನಾನು ಮರೆತು ಎಸೆದು ಬಿಟ್ಟದ್ದು. ನನ್ನ ಗೆಳೆಯನಿಗೆ ಈ ರೀತಿ ಆಯ್ತಲ್ಲ ಅಂತೇಳಿ ಅವನಿಗೆ ಭಾಳ ದುಃಖ ಆಯಿತು. ರಾಮು, ಬೇಜಾರು ಮಾಡಬೇಡ ಮರೆಯ, ನನ್ನ ತಪ್ಪಿನಿಂದ ಆಗಿದ್ದುದು. ಬಾಳೆಹಣ್ಣು ಸಿಪ್ಪೆ ಒಗೆದವನು ನಾನು ಎಂದು ಹೇಳ್ತಾನೆ. ಆಗ ಅವನ ಕಣ್ಣೀರನ್ನು ನೋಡಿದಂತಹ ಶಿಕ್ಷಕರು ಹೇಳ್ತಾರೆ, ಶ್ಯಾಮು, ಈಗ ಬೇಸರ ಪಡಬೇಡ. ಅದಕ್ಕಾಗಿ ಶಿಕ್ಷಕರು ಹೇಳಿದ್ದನ್ನು, ಪಾಲಕರು ಹೇಳಿದ್ದನ್ನು ಕೇಳಬೇಕು ಅಂತ ಹೇಳುವುದೇ ಅದಕ್ಕಾಗಿ. ಯಾವುದನ್ನು ಎಲ್ಲಿ ಹಾಕಬೇಕು ಎನ್ನುವುದನ್ನು ವಿದ್ಯಾರ್ಥಿಗಳಾದ ನೀವೆಲ್ಲ ತಿಳ್ಕೊಳ್ಬೇಕು. ಈಗ ರಾಮುಗೆ ಆದದ್ದು ನಿನ್ನ ಉದ್ದೇಶಪೂರ್ವಕವಾಗಿ ನೀ ಮಾಡಿದ್ದಲ್ಲ. ನಿನ್ನ ಮೇಲೆ ಅವನಿಗೆ ಬೇಸರವಿಲ್ಲ, ನನಗೂ ಇಲ್ಲ. ಆದರೆ ಮುಂದೆ ನೀವೆಲ್ಲರೂ ಈ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಕಸವನ್ನು ಎಲ್ಲಿ ಒಗಿಬೇಕು, ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಒಗಿಬೇಕು, ಇದೆಲ್ಲವನ್ನು ನೀವು ತಿಳಿದುಕೊಳ್ಳುತ್ತಾ ಕೇಳಿಕೊಳ್ಳುತ್ತಾ ಪಾಲಕರು ಹೇಳಿದಂತೆ ನಡೆಯುತ್ತಾ ಹೋಗಬೇಕು. ಶಿಕ್ಷಕರು ಹೇಳಿದ್ದನ್ನು ಕೇಳಬೇಕು ಎಂಬುದಾಗಿ ಅವರು ಆ ಸಂದರ್ಭದಲ್ಲಿ ಮಕ್ಕಳಿಗೆ ಚೆನ್ನಾಗಿ ಹೇಳಿದರು. ಇದು ಒಂದು ಕತೆ. ಇದರಿಂದ ನೀವು ಮಕ್ಕಳೇ ತಿಳಿದುಕೊಳ್ಳಬೇಕು. ಭಾಳ ದೊಡ್ಡ ವಿಷಯ ಇದು. ಬಾಳೆಹಣ್ಣಿನ ಸಿಪ್ಪೆ ಕಂಡಲ್ಲೇ ಎಸೆಯುವುದು, ಚಾಕ್ಲೇಟಿನ ಕವರನ್ನು ಎಲ್ಲರೂ ಎಸೆಯುವುದು, ಏನಾದರೂ ಸಾಮಾನನ್ನು ತಂದೆಯೋ ಗೆಳೆಯರೋ ಯಾರೋ ಹಿರಿಯರೋ ಕೊಟ್ಟರೆ ಆಗಿದ್ದಾಗ ಸಾಮಾನನ್ನು ತೆಗೆದುಕೊಳ್ಳುವುದು, ಅದರ ಮೇಲಿದ್ದಂತಹ ಕವರುಗಳನ್ನು ಅಥವಾ ಕಾಗದಗಳನ್ನು, ಚೀಲಗಳನ್ನು ತೆಗೆದು ಅಲ್ಲಲ್ಲೇ ಬೀಸಾಕುವುದು ನಮಗೆ ಪ್ರವೃತ್ತಿ. ಇದು ಮನುಷ್ಯತ್ವದ ಗುಣ ಅಲ್ಲ.
ನಾವು ಮನುಷ್ಯರು ಎನ್ನುವುದನ್ನು ತೋರಿಸ್ಕೊಡ್ಬೇಕು, ಶಿಸ್ತನ್ನು ಪಾಲಿಸಬೇಕು. ಆಗ ಮಾತ್ರ ಎಲ್ಲರಿಗೂ ಒಳ್ಳೆಯದಾಗ್ತದೆ.